ಇನ್ನು ನಮ್ಗೆ ಬೇಕಾದವ್ರು ಇಲ್ಲಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆಫೀಸು. ನಿಜವಾಗ್ಲೂ ಈ ಥರ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇಕಿತ್ತು. ಇದು ನನಗೆ ಕನಸಿದ್ದಿದ್ದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ಇಂಡಸ್ಟ್ರಿಗೆ ಬಂದು ಆಲ್ರೆಡಿ 26-27 ವರ್ಷ ಆಯಿತು. 1995 ಶುರು ಆಯಿತು ನಿಮ್ಮ ಒಂದು ಜರ್ನಿ. ಆ ಕನಸಿಟ್ಕೊಂಡು ಬೆಂಗಳೂರು ಬಂದು ಇಲ್ಲಿ ಇಂಡಸ್ಟ್ರಿಗೆ ಕೆಲಸ ಮಾಡಬೇಕು ಅಂತ. ಆಟೋ ಡ್ರೈವರಾಗಿ ನಾನು ಕೆಲಸ ಮಾಡಿ ಎಲ್ಲ ಥರದ ಸ್ಟ್ರಗಲ್ ನೋಡ್ಕೊಂಡ್ಬಿಟ್ಟಿದ್ದೆ. ಸರಿ, ಬಟ್ ಏನಾದ್ರೂ ಚಾಲೆಂಜಾಗಿ ತೊಗೊಂಡು ಮಾಡ್ತಾರೆ. ಯಾರು ಮಾಡಲ್ವ, ನಾನು ಮಾಡ್ತೀನಿ ಅಂತ ಮಾಡ್ತಾರೆ. ಸ್ಟೇರಿಂಗ್ ಹಿಂಗಿದೆ, ಸ್ಟೇರಿಂಗ್ ಒಳಗಡೆ ಒಂದು ಕಾಲ್ಸಿ ಹಾಕೊಂಡಿದ್ದೆ, ನಾನು ಈ ಕಡೆ ಡೋರ್ ಹತ್ರ ಹೋಗ್ಬಿಟ್ಟಿದ್ದೀನಿ. ಅಂದರೆ ಅಲ್ಲಿ ಒಂದು ರೋಪ್ ಕಟ್ಟಾಗೋಯ್ತು, ಇನ್ನೊಂದು ರೋಪಲ್ಲೇ ನಾನು ಸೇವ್ ಆಗಿದ್ದೆ. ಮಫ್ಲರ್ ಕಟ್ಕೊಂಡು ಕಾಣ್ದಿರಂಗೆ 6 ಗಂಟೆ ಮೇಲೆ ಓಡಿಸ್ತಾ ಇದೆ. ಆ 6 ಗಂಟೆ ಮೇಲೆ ಓಡಿಸೋದು ಒಂದು 6 ತಿಂಗಳಾಯಿತು. ಬಟ್ ಒಂದೇ ಒಂದು ನನ್ನ ಲೈಫಲ್ಲಿ ಕಷ್ಟ ಅಂತ ಅನುಭವಿಸಿದ್ದು ಅಂದರೆ ಇಲ್ಲಿಂದ ಮಾಸ್ಟರ್ ಕಾರ್ಡ್ ತೊಗೊಂಡು 2 ವರ್ಷ ಯಾರೂ ನನಗೆ ಕೆಲಸ ಕೊಡ್ತಾರೆ. ರೆಕಗ್ನೈಸ್ ಆಗೋ ಅಂಥದ್ದು ಒಂದು ಬ್ರೇಕ್ ಕೊಟ್ಟಂಥ ಸಿನಿಮಾ ಧರ್ಮ. ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳಿಗೆ ಸ್ಟಂಟ್ ಡೈರೆಕ್ಟ್ ಮಾಡಿದ್ರ. ನೀವು ನೋಡಿದಾಗೆ ಯಾವ ನಟರಿಗೆ ಇಷ್ಟ ಸಿಕ್ಕಾಪಟ್ಟೆ ಸ್ಟಂಟು ಅಥವಾ ಫೈಟ್ ಅಂದರೆ ಓಡಾಡೋವನ್ನು ಮಾಡ್ತೀನಪ್ಪ ನಾನು ಅಂತ ಎಂಥದೇ ರಿಸ್ಕ್ ಇದ್ರು ಮಾಡೋ ಅಂತ ನೀವು ನೋಡಿದಾಗ ಯಾರು? ಸರ್, ಆ ವ್ಯಕ್ತಿ ಇವತ್ತಿನ ಸಹ ಇಲ್ಲ ನಮ್ಮ ಹತ್ರ. ಸ್ಟಂಟ್ ಕಂಪೋಸ್ ಮಾಡಿದ್ಮೇಲೆ ಜಾಸ್ತಿ ರಿಹರ್ಸಲೇ ಮಾಡಿದ್ರೆ ಓಕೆ ಅಂತ ಮಾಡೋಂಥ ಏಕೈಕ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರು. ದರ್ಶನ್ ಪುನೀತ್ ಅವ್ರೇನಿದ್ದಾರೆ ಅವತ್ತಿನ ಸಹ ಸೇಮ್, ಅವರಿಬ್ಬರು ಒಂದೇ. ದರ್ಶನ್ ಅವ್ರನ್ನ ನಾನು ಇವತ್ತು ನೋಡ್ತಾ ಇಲ್ಲ ಸರ್. ಅವ್ರು ಅವಾಗಿಂದನೂ ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತು. ಇದು ರಣವಿಕ್ರಮ ಸಿನಿಮಾಗೋಸ್ಕರ ಮಾಡಿಸ್ತಂಥ ಗನ್ ಇದು. ಏನು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಈಗೆಲ್ಲ ಕರೀತಾರೆ. ಅದನ್ನು ಅವತ್ತೊಂದು ದಿವಸಕ್ಕೇ ಎಲ್ಲ ಮಾಡಿಟ್ಟಿದ್ವಿ. ಎಲ್ಲ ಹೋಗೋದಕ್ಕೆ ಮೇನ್ ಕಾರಣ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ನಿರ್ದೇಶಕರು, ನಿರ್ಮಾಪಕರು, ಹೀರೋಗಳು ಮತ್ತು ನನ್ನ ಕನ್ನಡ ಜನತೆಗಳು. ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನನ್ನ ಜೀವ ಹೋಗ್ತಾ ಇದೆ ಅಂತ ಕೂಡ ನಾನು ಕನ್ನಡ ಇಂಡಸ್ಟ್ರಿನ ನಾನು ಮರೆಯೋಕ್ಕೆ ಇಷ್ಟಪಡಲ್ಲ.